ನನ್ನನ್ನು ನೀ ಅನುದಿನವೂ ಪೋಷಿಸಿದೆ. ಹಸುವೆಯಲ್ಲಿರುವಾಗ ನಮ್ಮನ್ನು ನೀ ಅನುದಿನವೂ ಪೋಷಿಸಿದೆ. ನನ್ನ ಪಾಲು ನೀ, ನನ್ನ ಪಾನ ನೀ, ನನ್ನ ಪಾಲು ನೀ, ನನ್ನ ಪಾನ ನೀ. ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ನನ್ನೇಸುವಿಗೆ ಆರಾಧನೆ. ಆರಾಧನೆ ನನ್ನೇಸುವಿಗೆ. ಈ ದಿನವೂ ನೀವು ನಮ್ಮ ಜೊತೆಗಾರನಾಗಿದ್ದು ಹೌದು ಕಾಪಾಡಿದ ಈ ದಿನ ನಡೆದ ಆರಾಧನೆಯಲ್ಲಿ ನೀವು ಮಹಿಮೆ ಹೊಂದಿದ್ದೀರಿ ಸ್ವಾಮಿ. ನಿಮಗೆ ಸ್ತೋತ್ರ. ವಾಕ್ಯದಲ್ಲಿ ನಮ್ಮನ್ನು ಬಲಪಡಿಸಿದಿರಿ. ನಿಮಗೆ ನಾವು ಸಜೀವ ಯಾಗವಾಗಿ ಜೀವಿಸಬೇಕು ಎಂಬುದಾಗಿ ದೇವ ಈ ಪ್ರಾಂತ್ಯಕ್ಕೆ ನಮ್ಮನ್ನು ಕರೆತಂದಿದ್ದೀರಪ್ಪ. ಯಾಕಂದರೆ ಈ ಪ್ರಾಂತ್ಯದಲ್ಲಿ ಬರುವಂಥ ಎಲ್ಲ ರೋಗಗಳು, ಎಲ್ಲ ಅಡಚಣೆಗಳು, ಎಲ್ಲ ಗಲಿಬಿಲಿಗಳನ್ನು ದೂರ ಮಾಡುವ ದೇವರು ನೀವು ಸ್ವಾಮಿ. ಅಯ್ಯನವರು ಸ್ಥಾನಿಕವಾಗಿ ಸೇವೆ ಮಾಡ್ತಾ ಇದ್ದಾರೆ. ರಾಜುವಿಗಾಗಿ, ಅಮ್ಮಗಾಗಿ ಪ್ರಾರ್ಥಿಸ್ತೀನಿ. ಅವರಿಬ್ಬರನ್ನು ಜೊತೆಪಡಿಸಿ ಪ್ರೀತಿಸಿ ಕೊಟ್ಟಂಥ ಸಂತಾನಕ್ಕಾಗಿ, ಮುದ್ದಾದ ಇಬ್ಬರು ಮಕ್ಕಳಿಗಾಗಿ ಪ್ರಾರ್ಥಿಸ್ತೀನಿ ಸ್ವಾಮಿ. ಕುಟುಂಬವನ್ನು ನಿನಗೆ ಒಪ್ಪಿಸ್ತಿದ್ದೀನಿ. ಅವ್ರ ಸೇವೆಗಳನ್ನು ನಿಮಗೆ ಒಪ್ಪಿಸ್ತಿದ್ದೀನಿ. ಅವರ ಜಮೀನಿಗಾಗಿ ಪ್ರಾರ್ಥಿಸ್ತಿದ್ವಿ, ವಿಶೇಷವಾಗಿ ಪ್ರಾರ್ಥಿಸ್ತೀನಿ. ಭೂಮಿಯನ್ನು ಆಕಾಶವನ್ನು ನೀವು ಸೃಷ್ಟಿ ಮಾಡಿದ್ದೀರಪ್ಪ. ಆ ಸೃಷ್ಟಿಯೊಳಗೆ ಪಂಚಭೂತಗಳನ್ನು ಕೊಟ್ಟಿದ್ದು ನೀವೇ ಸ್ವಾಮಿ. ಹಾಗೂ ದೇವ ಈ ಗಿಡ ಮೂಲಿಕೆಗಳನ್ನು, ಈ ವೃಕ್ಷಗಳನ್ನು, ವನವನ್ನು ನೀವು ಕೊಟ್ಟಿದ್ದೀರಿ ತಂದೆ. ಅದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಪ್ಪ. ಇಲ್ಲಿ ದೇವ ಯಾವ ಅಹಿತ ಘಟನೆಗಳು ನಡೆಯದಂತೆ ಅವೆಲ್ಲವುಗಳನ್ನು ಬಂಧಿಸು, ಗದ್ದಿಸು, ಖಂಡಿಸು, ಲಯಪಡಿಸು ಸ್ವಾಮಿ. ನಿಮ್ಮ ಸ್ತೋತ್ರ. ಇಲ್ಲಿ ಹಾಕುವ ಪ್ರತಿ ಗಿಡವೂ ಸ್ವಾಮಿ ಅದು 100% ಅದು ಫಲಿಸುವ ಹಾಗೆ ಸಹಾಯ ಮಾಡಿ ಸ್ವಾಮಿ. ಸ್ತೋತ್ರ. ಪ್ರತಿ ಬೀಜ ಸುತ್ತಮುತ್ತಲೂ ನಿನ್ನ ದಯ ಕರುಣೆ ಇರಲಿ. ಅವು ಬೆಳೆದು ಸ್ವಾಮಿ 100% ಅಭಿವೃದ್ಧಿ ಕೊಡ್ಲಿಕ್ಕಾಗಿ ಸ್ತೋತ್ರ. ಈ ಒಂದು ಜಮೀನಿನಿಂದ ವೃದ್ಧಿ, ಅಭಿವೃದ್ಧಿ, ಸಮೃದ್ಧಿಗಳನ್ನು ಕೊಡುತ್ತಂದೆ. ಇವು ಮಾಡುವ ಕಷ್ಟಾರ್ಜಿತಗಳನ್ನು ಜೀವಿಸ ಆಶೀರ್ವದಿಸು. ಆ ಕಷ್ಟಾರ್ಜಿತಗಳನ್ನು ಅನುಭವಿಸುವ ಆಶೀರ್ವಾದ ಕೂಡ ಸ್ವಾಮಿ. ನೀತಿಮಂತರ ಗೃಹವನ್ನು ನೀವು ದೀವಿಸುವರಾಗಿದ್ದೀರಿ. ಹಾಗಾಗಿ ಇವರ ಸಮಸ್ತವನ್ನು ನಿನಗೆ ಒಪ್ಪಿಸ್ತಾ ಇದ್ದೀವಿ ಸ್ವಾಮಿ. ವಿಶೇಷವಾಗಿ ಈ ಜಮೀನನ್ನು ನಿನಗೆ ಒಪ್ಪಿಸ್ತಾ ಇದ್ದೀವಿ ನಾವು. ಹಾಗೂ ಸುತ್ತಮುತ್ತಲಿರುವಂಥ ಜಮೀನ್ದಾರರಿಗೂ ಪ್ರಾರ್ಥಿಸ್ತೇವೆ. ಅವರನ್ನು ಸಹ ದೀವಿಸು. ಇವರೆಲ್ಲರ ಅನ್ಯೋನ್ಯವಾಗಿ ಅಪ್ಪ ಪ್ರೀತಿಯಿಂದ ಜೀವಿಸಲು ಸಹಾಯ ಮಾಡುತ್ತಂದೆ. ಯಾವ ಗಲಿಬಿಲಿ ಶೋಧನೆಗಳು ಬಾರದಂತೆ ಅವೆಲ್ಲವುಗಳನ್ನ ದೂರ ಮಾಡು ಸ್ವಾಮಿ. ನೀನು ಸ್ತೋತ್ರ. ವಿಶೇಷವಾಗಿ ಇದರಿಂದ ಸ್ವಾಮಿ ಬರುವಂಥ ಲಾಭದಲ್ಲಿ ಅಪ್ಪ, ಇದರಿಂದ ಬರುವಂಥ ಲಾಭದಲ್ಲಿ ಸ್ವಾಮಿ ಮತ್ತು ನಿನ್ನ ಸೇವೆಗೆ ಆಗಿಯೂ ಸಹ ಸ್ವಲ್ಪ ದಶಮಾಂಶವನ್ನು ಉಪಯೋಗಿಸಲಿಕ್ಕಾಗಿ ಸಹಾಯ ಮಾಡು. ಅಷ್ಟೇ ಅಲ್ಲದೆ ಎಷ್ಟು ಇವರು ಉಪಯೋಗಿಸ್ತಾರೋ ದೇವ ಅಷ್ಟು ಹೆಚ್ಚಾಗಿ ನೀನು ಕೊಡುವ ಆತನಾಗಿದ್ದೀಯ. ಅವರು ಹೃದಯಗಳನ್ನು ಪರಿಶೋಧನೆ ಮಾಡಿಕೊಂಡು ಜೀವಿಸೋದು ನಿನಗಾಗಿ ಎಲ್ಲ ನೀವೇ ಕೊಟ್ಟಿದ್ದು ಅಂತ ದೇವ ನೆನೆಸಿ ನಿಮ್ಮ ನಾಮನ್ನು ಕೊಂಡಾಡಿ ಘನಪಡಿಸಿ ಮಹಿಮೆ ಪಡಿಸುವ ಭಾಗ್ಯವನ್ನು ಕೊಡ್ತಾ ಇದ್ದಿದ್ದಕ್ಕಾಗಿ ಸ್ತೋತ್ರ. ಅಯ್ಯನವರು, ಅಮ್ಮನವರು, ಅವರ ಬಂಧು ಬಳಗವನ್ನು, ಮಿತ್ರರನ್ನು ಸಹ ದೀವಿಸು. ಇನ್ನು ಯಾರಿಗೂ ರಕ್ಷಣೆ ಹೊಂದಿಕೊಂಡಿಲ್ಲವೋ ಅವ್ರಿಗೂ ರಕ್ಷಣಾ ಭಾಗ್ಯವನ್ನು ಕೊಡು ಸ್ವಾಮಿ. ದೇವ ಇಲ್ಲಿ ದೂತರನ್ನು ದಂಡಿಡಿಸು ಸ್ವಾಮಿ. ಕಂಚಿ ಹಾಕು. ಎಲ್ಲ ವೇಳೆಯಲ್ಲಿ ಕಾಯ್ದು ಕಾಪಾಡು ಸ್ವಾಮಿ. ನೀನು ಸ್ತೋತ್ರ. ಅಪ್ಪ, ನೀನು ಬರುವಂಥ ಸಮಯದಲ್ಲಿ ಇವರು ಇದರಿಂದ ಏನು ನಿನ್ನ ರಾಜ್ಯಕ್ಕಾಗಿ ಖರ್ಚು ಮಾಡಿದಾರೋ, ನಿನ್ನ ರಾಜ್ಯಕ್ಕಾಗಿ ಏನು ಉಪಯೋಗಿಸಿದಾರೋ ದೇವ ಅಷ್ಟಕ್ಕೆ ಪ್ರತಿಫಲವನ್ನು ಕೊಡು ತಂದೆ. ಸ್ತೋತ್ರ. ಪ್ರತಿಫಲ ಕೊಡು ದೇವ್ರನ್ನು. ನಿನ್ನ ಹತ್ರ ಎಲ್ಲ ಲೆಕ್ಕಗಳು ಇದೆ ಸ್ವಾಮಿ. ಹಾಗಾಗಿ ಈ ಜಮೀನನ್ನು ನಿನಗೊಪ್ಪಿಸ್ತಾ ಇದೆಯಪ್ಪ. ಜಮೀನಿಂದ ಉನ್ನತವಾದ ಫಲಗಳು ಬರಲಿಕ್ಕಾಗಿ ಸಹಾಯ ಮಾಡಪ್ಪ. ನೀನು ಸ್ತೋತ್ರ.
ವಿಶೇಷವಾಗಿ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ ಕೊಡು, ಆಯುಷ್ ಕೊಡು ಅಪ್ಪ, ವಿದ್ಯೆ ಕೊಡು, ಬುದ್ಧಿ ಕೊಡು, ಜ್ಞಾನ ಕೊಡು, ಎಲ್ಲ ರೀತಿಯಲ್ಲಿ ಕಾಯ್ದು ಕಾಪಾಡು ಸ್ವಾಮಿ. ಹೆಚ್ಚಾಗಿ ಸೇವೆಯಲ್ಲಿ ಅತಿ ಹೆಚ್ಚಾಗಿ ಉಪಯೋಗಿಸು. ಬಂದಿರುವಂಥ ಬಿಷಪಯ್ಯ ಅಮ್ಮನವರು ಸಹ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಅವರನ್ನು ಸಹ ದೀವಿಸಿ ಆಶೀರ್ವದಿಸಿ, ಕುಟುಂಬದಲ್ಲಿ ಆರೋಗ್ಯ ಆಯುಷ್ಗಳನ್ನು ಕೊಡು, ಅಭಿಷೇಕಗಳನ್ನು ಕೊಡು. ದೀನದಾಸರಾದ ನಮ್ಮನ್ನು ಸಹ ಜ್ಞಾಪಕ ಮಾಡಿಕೊಳ್ಳು ಸ್ವಾಮಿ. ಮತ್ತು ಇಲ್ಲಿಂದ ಸ್ವಾಮಿ ನಮ್ಮ ತಿರುಗು ಪ್ರಯಾಣವು ನಿನಗೆ ಒಪ್ಪಿಸ್ತಾ ಇದ್ದೇವೆ. ಹೋಗುವಾಗ ಸುರಕ್ಷಿತವಾಗಿ ಕ್ಷೇಮವಾಗಿ ಅಪ್ಪ ಬೆಂಗಳೂರು ಪಟ್ಟಣ ಸೇರಿಕೊಂಡು ನಮ್ಮ ಸ್ವಗೃಹಗಳಿಗೆ ಸೇರಿಕೊಂಡು ಮತ್ತೆ ನಾವು ಕೃತಜ್ಞತೆಗಳನ್ನು ಹೇಳುವ ರೀತಿಯಲ್ಲಿ ಸಹಾಯ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ನೀನು ಕೃತಜ್ಞತೆಗಳನ್ನು ಸಲ್ಲಿಸಿ ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದು ನಮ್ಮ ಪರಲೋಕದ ತಂದೆ. ಆಮೆನ್ ಆಮೆನ್ ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳಲ್ಲಿ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಪ್ರೈಸ್ ಲಾರ್ಡ್. ಸಿಲುಬೆ ಹಾಕಿರಮ್ಮ, ಜಮೀನ್ ಮೇಲೆ ಸಿಲುಬೆ ಹಾಕಿರಿ, ಗಿಡಕ್ಕೆ ಸಿಲುಬೆ ಹಾಕಿರಿ. ಇದು ಈಗ ತಗೊಂಡು 1.5 ವರ್ಷ ಆಯಿತು.